ಕನ್ನಡ ಚಿತ್ರರಂಗದ ಅಗ್ರನಾಯಕ ಕನ್ನಡ ಚಿತ್ರರಂಗದ ಅಗ್ರನಾಯಕ ಉಗ್ರ ಹೋರಾಟಗಾರ ಬಣ್ಣ ಬದಲಾಯಿಸದಿರತಕ್ಕಂಥ ನನ್ನ ಬೈಕ್ ಒಂದ್ಸಾರಿ ತೋರಿಸ್ಬಿಟ್ಟು ಆಮೇಲೆ ಬಣ್ಣ ಬದಲಾಯಿಸದಿರೋ ಬಣಕಾರ. ಕಾರ್ತಿಕ್ ಬ್ಯಾಕ್ ಸೈಡ್. ನಮಸ್ಕಾರ. ಮೊದಲಿಗೆ ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ನೀವು ಬಂದಿದ್ದು, ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ಇವತ್ತೇನು ಒಂದು ವಾಹಿನಿನ ಕಟ್ಟಿದ್ದಾರೆ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ. ಕಾರಣ ಶ್ರಮದಿಂದ ಕಟ್ಟಿರೋಂಥ ಒಂದು ಸಂಸ್ಥೆ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯಾರೋ ಬಂಡವಾಳಶಾಹಿಗಳಿಂದ ಕಟ್ಟಿರ್ತಕ್ಕಂಥ ವಾಹಿನಿ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ನೋಡಿದ್ದೇನೆ ರಾಧಾ ಅವ್ರನ್ನ, ಶಿವಸ್ವಾಮಿ ಅವ್ರನ್ನ, ನಮ್ಮೆಲ್ಲರನ್ನೂ ಗಮನಿಸಿದ್ದೀನಿ. ಶ್ರಮಪಟ್ಟು ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾರೆ, ಅವ್ರಿಗೆ ನಾನು ಶುಭ ಕೋರ್ತೇನೆ. ಗ್ಯಾರಂಟಿ ಆ ಒಂದು ಶೀರ್ಷಿಕೆನೇ ಅದ್ಭುತ. ಸರ್ಕಾರದ ಗ್ಯಾರಂಟಿಗಳು ವಿಫಲ ಆಗ್ಬೋದು, ಆದರೆ ನಿಮ್ಮ ಗ್ಯಾರಂಟಿ ವಾಹಿನಿ ಯಶಸ್ವಿ ಆಗಲಿ ಅಂತ ನಾನು ಶುಭ ಕೋರ್ತೇನೆ. ಯಾಕೆ ಅಂದರೆ ಇವತ್ತು ಮಾಧ್ಯಮ ಅನ್ನೋದು ಭಾಳ ಪವಿತ್ರವಾಗಿರಬೇಕಾಗಿರ್ತಕ್ಕಂಥ ಒಂದು ವೃತ್ತಿ. ಕೆಲವು ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೆ, ತಮ್ಮ ಲಾಭಕ್ಕೆ ಭಾಳ ಕೀಳುಮಟ್ಟದ ವಾಹಿನಿಗಳಾಗಿ ಮಾರ್ಪಟ್ಟಿದೆ. ಮಾಧ್ಯಮ ಲೋಕಕ್ಕೆ ಕಳಂಕ, ಒಂದು ಕಪ್ಪು ಚುಕ್ಕಿಯಾಗಿ ಕೆಲವರು ಬದಲಾವಣೆ ಆಗಿದ್ದಾರೆ. ಆ ರೀತಿ ಆಗಬಾರ್ದು. ಕರ್ನಾಟಕದ ಜನತೆಯ 6 ಕೋಟಿ ಕನ್ನಡಿಗರ ಹೃದಯದಲ್ಲಿ ಸ್ಥಾನ ಪಡೆದು ನಿಮ್ಮ ವಾಹಿನಿ ಯಶಸ್ವಿಯಾಗಿ ಮೊದಲನೇ ಸ್ಥಾನಕ್ಕೆ ಬರಲಿ ಅಂತ ನಾನು ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತೇನೆ. ಒಳ್ಳೆಯದಾಗಿ.